ಎಸ್, ನಾವೀಗ ಗ್ರೀನ್ ಪ್ಲಾನೆಟ್ ಸಂಸ್ಥೆಯಿಂದ ನಮ್ಮ ದಾವಣಗೆರೆ ಶ್ರೇಯಸ್ ಅಗ್ರಿ ಕ್ಲಿನಿಕ್ ಅವರ ಅಸೋಸಿಯೇಟ್ ಬಂದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇವತ್ತು ಎಲ್ಲಿದ್ದಾರೆ ಅವ್ರನ್ನ ವಿಚಾರ ಮಾಡೋಣ. ಎಲ್ರಿಗೂ ನಮಸ್ಕಾರ. ಯಾರಾದರೂ ಒಬ್ಬರು ಮಾತಾಡಿ. ತಮ್ಮ ಹೆಸರು? ತಮ್ಮ ಹೆಸರು ವೀರಪ್ಪ ಸರ್. ಈಗ ಎಲ್ಲಿದ್ದೀರಾ? ವಾರಣಾಸಿಯಲ್ಲಿ ದೇವಸ್ಥಾನದಲ್ಲಿದ್ದೀರಾ. ನಿಮಗೆ ಏನು ಅನಿಸುತ್ತೆ, ಒಂದು ಗ್ರೀನ್ ಪ್ಲಾನೆಟ್ ಸಂಸ್ಥೆ ಮೂಲಕ ನೀವು ಇಲ್ಲಿ ಒಂದು ವಿಶೇಷವಾದ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರಾ, ಏನು ಅನಿಸುತ್ತೆ ನಿಮಗೆ? ಸ್ಥಳನೂ ಒಳ್ಳೆಯದು ಅನಿಸ್ತೈತೆ. ಗ್ರೀನ್ ಪ್ಲಾನೆಟ್ಗಿಂತ ಗೊಬ್ಬರ ಹಾಕೋದ್ರಿಂದ ಉತ್ತಮವಾದ ಬೆಳೆ ಬರುತ್ತಾ ಇದೆ. ಎಲ್ಲ ಬೆಳೆನೂ ಚೆನ್ನಾಗಿ ಬರ್ತಾ ಇದೆ. ಬಟ್ ಇವತ್ತು ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಬಂದಿರೋದ್ರಿಂದ ನಿಮಗೇನು ಅನಿಸುತ್ತೆ? ಒಳ್ಳೆ ಸಮಾಧಾನ ಅನಿಸ್ತೈತೆ. ಸಮಾಧಾನ. ಗ್ರೀನ್ ಪ್ಲಾನೆಟ್ ನಮ್ಮ ಕರೆಕ್ಟ್ ಕಳಿಸಿರೋದ್ರಿಂದ ನಮಗೂ ಒಳ್ಳೆ ಸಮಾಧಾನ. ನಾವು ಯಾವ ಉದ್ದೇಶದಿಂದ ಓಕೆ, ಆಲ್ ದಿ ಬೆಸ್ಟ್. ಗ್ರೀನ್ ಪ್ಲಾನೆಟ್ನಿಂದ ಉದ್ದೇಶದಿಂದ ಬಂದಿರೋದ್ರಿಂದ ನಮಗೆ ಒಳ್ಳೆಯ ಇದು ಸಮಾಧಾನ ಆಗಿದೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಸರ್ ಬಸವರಾಜಪ್ಪ ಎಂ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು. ನಾವು ಗ್ರೀನ್ ಪ್ಲಾನೆಟ್ ಕಂಪ್ನಿಯಿಂದ ಇದನ್ನು ಬಳಸ್ತಿರೋದ್ರಿಂದ ನಮಗೆ 100% ಒಳ್ಳೆಯದಾಗಿದೆ. ನೀವು ಬಂದಿದ್ದೀರಾ ಈ ಪುಣ್ಯಕ್ಷೇತ್ರಕ್ಕೆ ಈ ಕಂಪ್ನಿ ಕಡೆಯಿಂದ ಬಂದಿರೋದ್ರಿಂದ ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗುತ್ತೆ. ನಾವು ಯಾವಾಗ ಬರ್ತಿದ್ವೋ ಗೊತ್ತಿಲ್ಲ. ಈ ಕಂಪ್ನಿ ಕಡೆಯಿಂದ ಈ ಪುಣ್ಯಕ್ಷೇತ್ರದ ನಮಗೆ ಒಂದು ದರ್ಶನ ಸಿಕ್ಕಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ತಮ್ಮ ಹೆಸರು? ವೀರೇಂದ್ರ ಪಾಟೀಲ್ ಪುಟ್ಕನವರು. ಈ ಕಡೆಯಿಂದ ನಾವಿಗೆ ಪರಿಚಯ ಆಯಿತು ಗ್ರೀನ್ ಪ್ಲಾಂಟಿಂದು. ಇಲ್ಲಿ ಬಂದದ್ದು ಭಾಳ ಚೆನ್ನಾಗೈತಿ. ಬರ್ಬೇಕಂತ ಅಂದ್ಕೊಂಡಿದ್ವಿ. ಗ್ರೀನ್ ಪ್ಲಾಂಟ್ ವತಿಯಿಂದ ಬಂದವಿ. ಭಾಳ ಚೆನ್ನಾಗೈತೆ ರೀ. ಈಗ 2 ವರ್ಷದಿಂದ ನಿಮ್ಮ ಪ್ಲಾಂಟಿಂದು ಗೊಬ್ಬರ ಯೂಸ್ ಮಾಡ್ತಾ ಇದ್ದಾವೆ. ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಅದಕ್ಕೆ ಕುಮಾರ್ ಅಂತೇಳಿ ಗ್ರೀನ್ ಪ್ಲಾಂಟ್ ವತಿಯಿಂದ ಬಂದಿದ್ದೀವಿ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದನ್ನು ಸಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಖುಷಿಯಾಗಿದೆ. ಗ್ರೀನ್ ಮಾರ್ನಿಂಗ್ ಫ್ರೆಂಡ್ಸ್, ನಾವು ಈಗ 2025 ಇವತ್ತು ತಾರೀಕು ಆಗಸ್ಟ್ 4ನೇ ತಾರೀಕು ನಾವು ವಾರಣಾಸಿಯ ಕಾಶಿ ವಿಶ್ವನಾಥ ಟೆಂಪಲನ್ನು ವೀಕ್ಷಣೆ ಮಾಡಲಿಕ್ಕೆ ನಮಗೆ ಶ್ರಾವಣ ಸೋಮವಾರದಂದು ಅದ್ಭುತವಾದ ದಿನದಂದು ಸಂಸ್ಥೆ ನಮಗೆ ಈ ದೇವರ ದರ್ಶನದ ಜೊತೆಗೆ ಸಂಸ್ಥೆಯಲ್ಲಿ ದುಡಿಮೆ ಮಾಡಿದವರಿಗೆ ಎಲ್ಲರಿಗೂ ಒಂದು ಸಮಾಧಾನಕರವಾಗಿ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಮತ್ತು ಸಂಸ್ಥೆಯನ್ನು ಉದ್ದ ಅಗಲ ಆಳವನ್ನು ನೋಡಲಿಕ್ಕೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ದೇವರ ಆಶೀರ್ವಾದ ಬೇಕಾಗುತ್ತೆ. ಆ ಆಶೀರ್ವಾದವನ್ನು ಸಂಸ್ಥೆ ನಮಗೆ ಒದಗಿಸಿಕೊಟ್ಟಿದೆ. ನಾವು ಕಾಶಿ ವಿಶ್ವನಾಥ ಆಗಿರ್ಬೋದು, ಮತ್ತು ಇನ್ನು ಅಯೋಧ್ಯೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕ್ಷೇತ್ರಗಳಿಗೂ ನಾವು ವೈಯಕ್ತಿಕವಾಗಿ ನಾವು ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯತೆ ಇತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಸಂಸ್ಥೆ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟು ದುಡಿಮೆ ಪ್ಲಸ್ ದೇವರ ದರ್ಶನ ಎರಡೂ ಒಟ್ಟಿಗೆ ಸಿಗುವಂಥ ಸಂಸ್ಥೆ ಗ್ರೀನ್ ಪ್ಲಾನೆಟ್ ಸಂಸ್ಥೆಗಳಿಗೆ ನಮಗೆ ಒದಗಿಸಿಕೊಟ್ಟಿದೆ. ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರಿಗೂ, ದೇಶದ ಪ್ರತಿಯೊಬ್ಬರಿಗೂ, ರೈತರಿಗೂ ಒಳ್ಳೆಯದಾಗಲಿ. ಸಂಸ್ಥೆಯಿಂದ ಒಳ್ಳೆಯ ವಿಷಮುಕ್ತ ಕೃಷಿ ಮಾಡಿ ಬೆಳೆಯೋಕ್ಕೆ ಸಂಸ್ಥೆ ಒದಗಿಸಿಕೊಟ್ಟಿರುವಂಥ ಉತ್ಪನ್ನವನ್ನು ಸದೃಢವಾಗಿ ಬಳಕೆ ಮಾಡಿಕೊಂಡು ಭೂಮಿ ತಾಯಿಯನ್ನು ಕಾಪಾಡುವ ಸೇವೆ ಸಂಸ್ಥೆ ಜೊತೆಗೆ ಎಲ್ಲರೂ ಒಂದು ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.